ಯಾವುದೇ ಪ್ರೆಷರ್ವಿಟಿಸ್ ಇಲ್ಲದೆ ನಾವು ಮಾಡಿದಂಥ ಮ್ಯಾಂಗೋ ಜಾಮ್ ನೋಡಿ. ಇದನ್ನು ಮಾಡಲಿಕ್ಕಾಗಿ ನಾವೊಂದು 4 kg ಆಗುವಷ್ಟು ಮಾವಿನ ಹಣ್ಣನ್ನು ತೊಗೊಂಡಿದ್ದೀವಿ. ಮಾವಿನ ಹಣ್ಣನ್ನು ಚೆನ್ನಾಗಿ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀವಿ. ಕಟ್ ಮಾಡಿದಂಥ ಮಾವಿನ ಹಣ್ಣನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಇದು ತುಂಬ ಅಂದರೆ ತುಂಬ ಗ್ರೈಂಡ್ ಮಾಡಿದ ಥರನೂ ಮಾಡಬಾರ್ದು. ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡೋದು ಚೆನ್ನಾಗಾಗಲ್ಲ. ಸ್ವಲ್ಪ ಚಿಕ್ಕದಾದಂಥ ಹೋಳು ಇರಬೇಕು ನೋಡಿ, ಈ ರೀತಿಯಾಗಿರಬೇಕು. ಒಂದು ಸ್ಟವ್ ಮೇಲಿಟ್ಟು ಚೆನ್ನಾಗಿ ಕಾಯಿಸಬೇಕು ಇದನ್ನು. ಇದಕ್ಕೆ ನೋಡಿ ಸಕ್ಕರೆಯನ್ನು ಆ್ಯಡ್ ಮಾಡ್ತಾಯಿದ್ದೀವಿ. ಒಂದು ಮಾವಿನ ಹಣ್ಣು ಸಿಹಿಯಾಗಿರೋದ್ರಿಂದ ಒಂದು 1.25 kg ಆಗುವಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡಿದ್ದೀವಿ ಅಷ್ಟೇ, ಜಾಸ್ತಿ ಸಕ್ಕರೆ ಹಾಕಿಲ್ಲ. ಚೆನ್ನಾಗಿ ಕುದಿಸ್ಬೇಕು ಇದನ್ನು. ಚೆನ್ನಾಗಿ ಕುದಿಸ್ಬೇಕು ಇದು ನೋಡಿ. ಕೈಗೆ ಸಿಡಿಯುತ್ತೆ, ಹಾಗಾಗಿ ಮುಚ್ಚಿಡ್ಕೊಂಡು ಮಾಡ್ತಾಯಿದ್ದೀವಿ ಈ ರೀತಿಯಾಗಿ ಪ್ಲೇಟನ್ನು. ಇಲ್ಲಾಂದರೆ ಕೈಗೆ ಮೈಗೆಲ್ಲ ಸಿಡಿಯುತ್ತೆ. ಸುಮಾರು ಒಂದು 2 ತಾಸು ಕುದಿಸಿದ ಮೇಲೆ ಈ ರೀತಿಯಾದಂಥ ಹದಕ್ಕೆ ಬಂದಿದೆ ನೋಡಿ. ಇವಾಗ ಜಾಮ್ ರೆಡಿಯಾಗಿದೆ. ಇದನ್ನು ಈ ರೀತಿಯಾಗಿ ಒಂದು ಜಾರಲ್ಲೋ ಅಥವಾ ಬಾಟ್ಲಲ್ಲೋ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೀವು ಯಾವಾಗ ಬೇಕಾವಾಗ ಮಕ್ಕಳಿಗೆ ಬ್ರೆಡ್ ಜಾಮು ಅಥವಾ ಬಟರ್ ಜಾಮು ಈ ರೀತಿಯಾಗಿರ್ತಕ್ಕಂಥದ್ದನ್ನು ಮಾಡಿಕೊಡ್ಬೋದು. ಫ್ರೆಶ್ ಆಗಿ ಹೋಮ್ ಮೇಡ್ ಜಾಮ್ ಇದು, ಮನೆಯಲ್ಲಿ ಮಾಡಿದಂಥ ಜಾಮು ತುಂಬ ಚೆನ್ನಾಗಿರುತ್ತೆ ಮ್ಯಾಂಗೋ ಜಾಮು. ನೀವು ಒಂದು ಸಾರಿ ಖಂಡಿತವಾಗ್ಲೂ ಟ್ರೈ ಮಾಡಿ. ಹೊರಗಡೆಯಿಂದ ಪ್ರೆಷರ್ವಿಟಿಸ್ ಹಾಕಿ ತಂದಿರುವಂಥ ಜಾಮನ್ನು ಕೊಡೋದಕ್ಕಿಂತ ಮಕ್ಕಳಿಗೆ ಇದನ್ನು ಕೊಡ್ಬೋದು. ಇವನ್ ನೀವು ಕೂಡ ಇದನ್ನು ಉಪಯೋಗಿಸ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ. ಬರೀ ಬಟರ್ ಜಾಮು ಅಂತಲೇ ಅಲ್ಲ, ದೋಸೆಗೆ ಕೂಡ ಹಾಕ್ಕೊಂಡು ತಿನ್ಬೋದು. ಇದನ್ನ ದೋಸೆಗೆ, ಚಪಾತಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಇದನ್ನು ತಿಂತಾರೆ, ತುಂಬ ಇಷ್ಟಪಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ. ಇದನ್ನೊಂದು ಸರಿ ಟ್ರೈ ಮಾಡಿ. ನಿಮ್ಮ ಮನೇಲಿ ಇಂಥದ್ದೊಂದು ಜಾಮ್ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಉಪಯೋಗಕ್ಕೆ ಬರುತ್ತೆ.